ಶಿವಪುರಾಣದ ಕತೆ. ಸತಿಯ ಕಠಿಣ ತಪಸ್ಸು, ಶಿವನನ್ನು ವರಿಸಲು ಮಾಡಿದ ಮಹಾಸಾಧನೆ. ದಕ್ಷ ಪ್ರಜಾಪತಿಯ ಅರಮನೆಯಲ್ಲಿ ರಾಜಕುಮಾರಿಯಾಗಿ ಬೆಳೆದ ಸತಿಯ ಮನಸ್ಸು ದಿನದಿಂದ ದಿನಕ್ಕೆ ಶಿವನ ಭಕ್ತಿಯಲ್ಲಿ ಇನ್ನಷ್ಟು ಲೀನವಾಗುತ್ತಿತ್ತು. ಅರಮನೆಯ ವೈಭವ, ಆಭರಣ, ಐಶ್ವರ್ಯ ಇವು ಯಾವುದೂ ಅವಳನ್ನು ಆಕರ್ಷಿಸಲಿಲ್ಲ. ಅವಳ ಹೃದಯದಲ್ಲಿ ಒಂದೇ ಒಂದು ಸಂಕಲ್ಪ ಇತ್ತು. ನಾನು ವಿವಾಹವಾಗುವುದಾದರೆ ಶಿವನನ್ನೇ ವರಿಸುತ್ತೇನೆ. ಆದರೆ ಈ ವಿಷಯ ದಕ್ಷನಿಗೆ ಇಷ್ಟವಾಗಲಿಲ್ಲ. ಅವನು ಶಿವನನ್ನು ಕಾಡಿನಲ್ಲಿ ವಾಸಿಸುವ ಯೋಗಿ ಎಂದು ತಿರಸ್ಕರಿಸುತ್ತಿದ್ದ. ಆದರೂ ಸತಿ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. ಒಂದು ದಿನ ಅವಳು ತಂದೆಯ ಅನುಮತಿ ಪಡೆದು ಅರಮನೆಯಿಂದ ಹೊರಟಳು. ಹಿಮಾಲಯದ ತಪ್ಪಲಿನಲ್ಲಿರುವ ಶಾಂತವಾದ ಅರಣ್ಯವೊಂದನ್ನು ತಲುಪಿದಳು. ಅಲ್ಲಿಯೇ ಶಿವನನ್ನು ಪಡೆಯಲು ಕಠಿಣ ತಪಸ್ಸು ಆರಂಭಿಸಿದಳು. ಮೊದಲು ಕೆಲವು ದಿನ ಹಣ್ಣುಗಳನ್ನು ಮಾತ್ರ ಸೇವಿಸಿದಳು. ನಂತರ ಎಲೆಗಳನ್ನು ಮಾತ್ರ ತಿನ್ನುತ್ತಾ ಧ್ಯಾನದಲ್ಲಿ ಮುಳುಗಿದಳು. ಕೆಲವು ತಿಂಗಳುಗಳ ನಂತರ ಆಹಾರವನ್ನು ತ್ಯಜಿಸಿ ಕೇವಲ ನೀರನ್ನು ಮಾತ್ರ ಸೇವಿಸಿದಳು. ಅದಾದ ನಂತರ ನೀರನ್ನು ಬಿಟ್ಟು ಕೇವಲ ಗಾಳಿಯನ್ನೇ ಆಶ್ರಯಿಸಿ ತಪಸ್ಸು ಮುಂದುವರಿಸಿದಳು. ಬಿಸಿಲು, ಮಳೆ, ಚಳಿ ಯಾವುದೂ ಅವಳ ತಪಸ್ಸನ್ನು ಅಡ್ಡಿಪಡಿಸಲಿಲ್ಲ. ಒಂದು ಕಾಲಿನ ಮೇಲೆ ನಿಂತು ಓಂ ನಮಃ ಶಿವಾಯ ಎಂದು ನಿರಂತರವಾಗಿ ಜಪ ಮಾಡುತ್ತಿದ್ದಳು. ಸತಿಯ ತಪಸ್ಸಿನ ತೇಜಸ್ಸಿನಿಂದ ಇಡೀ ಅರಣ್ಯವೇ ದಿವ್ಯ ಪ್ರಕಾಶದಿಂದ ತುಂಬಿತು. ಋಷಿಗಳು ಮತ್ತು ದೇವತೆಗಳು ಆಶ್ಚರ್ಯಚಕಿತರಾದರು. ಅವರು ಬ್ರಹ್ಮ ಮತ್ತು ವಿಷ್ಣುವಿನ ಬಳಿಗೆ ಹೋಗಿ ಹೇಳಿದರು, ಸತಿಯ ಭಕ್ತಿ ಅಪಾರವಾಗಿದೆ. ಅವನು ಅವಳ ತಪಸ್ಸಿಗೆ ಸ್ಪಂದಿಸುವ ಸಮಯ ಬಂದಿದೆ. ಭಗವಾನ್ ಶಿವನು ಎಲ್ಲವನ್ನೂ ತಿಳಿದಿದ್ದರು. ಆದರೆ ಸತಿಯ ಭಕ್ತಿ ಎಷ್ಟು ದೃಢವಾಗಿದೆ ಎಂದು ಪರೀಕ್ಷಿಸಲು ಅವರು ವೃದ್ಧ ಬ್ರಾಹ್ಮಣನ ವೇಷ ಧರಿಸಿ ಅವಳ ಮುಂದೆ ಬಂದರು. ಆ ಬ್ರಾಹ್ಮಣನು ಕೇಳಿದನು, ಮಗಳೇ, ನೀನು ಯಾರಿಗಾಗಿ ಇಷ್ಟು ಕಠಿಣ ತಪಸ್ಸು ಮಾಡುತ್ತಿದ್ದೀಯಾ? ಸತಿ ವಿನಯದಿಂದ ಉತ್ತರಿಸಿದಳು, ಭಗವಾನ್ ಶಿವನನ್ನು ನನ್ನ ಪತಿಯಾಗಿ ಪಡೆಯಲು. ಅದಕ್ಕೆ ಬ್ರಾಹ್ಮಣನು ಹೇಳಿದನು, ಶಿವನು ಸ್ಮಶಾನದಲ್ಲಿ ವಾಸಿಸುತ್ತಾನೆ, ಮೈಯೆಲ್ಲ ಭಸ್ಮ ಧರಿಸುತ್ತಾನೆ, ಕುತ್ತಿಗೆಯಲ್ಲಿ ಹಾವುಗಳಿವೆ, ಅಂಥವನನ್ನು ಏಕೆ ಬಯಸುತ್ತೀಯಾ? ಈ ಮಾತು ಕೇಳಿ ಸತಿಯ ಕಣ್ಣುಗಳಲ್ಲಿ ಭಕ್ತಿಯ ಜ್ಯೋತಿ ಇನ್ನಷ್ಟು ಪ್ರಜ್ವಲಿಸಿತು. ಅವಳು ದೃಢವಾಗಿ ಉತ್ತರಿಸಿದಳು, ನೀವು ಶಿವನ ನಿಜವಾದ ಮಹಿಮೆಯನ್ನು ತಿಳಿದಿಲ್ಲ. ಅವರು ಜಗತ್ತಿನ ಪರಮೇಶ್ವರ. ಅವರಂತಹ ವರ ಇನ್ಯಾರೂ ಇಲ್ಲ. ಸತಿಯ ಈ ಅಚಲ ಭಕ್ತಿಯನ್ನು ಕಂಡು ಆ ವೃದ್ಧ ಬ್ರಾಹ್ಮಣನು ದಿವ್ಯ ರೂಪ ತಾಳಿದನು. ಅವರೇ ಭಗವಾನ್ ಶಿವ. ತ್ರಿಶೂಲಧಾರಿ, ಜಟಾಧಾರಿ, ಚಂದ್ರಶೇಖರ, ನೀಲಕಂಠನ ದಿವ್ಯ ರೂಪವನ್ನು ಕಂಡು ಸತಿ ಭಕ್ತಿಯಿಂದ ಕೈಮುಗಿದಳು. ಶಿವನು ಮಂದಹಾಸದಿಂದ ಹೇಳಿದರು, ಸತಿ, ನಿನ್ನ ಭಕ್ತಿ ನನ್ನ ಹೃದಯವನ್ನು ಗೆದ್ದಿದೆ. ನಿನ್ನ ಇಚ್ಛೆಯಂತೆಯೇ ನಾನು ನಿನ್ನನ್ನು ವರಿಸುತ್ತೇನೆ. ಈ ಮಾತು ಕೇಳಿ ದೇವತೆಗಳು ಆಕಾಶದಿಂದ ಪುಷ್ಪವೃಷ್ಟಿ ಮಾಡಿದರು. ದೇವಲೋಕದಲ್ಲಿ ದುಂದುಬಿ ಮೊಳಗಿತು. ಇಡೀ ಪ್ರಕೃತಿಯೇ ಸಂತೋಷದಿಂದ ಕಂಗೊಳಿಸಿತು. ಹೀಗೆ ಸತಿಯ ಮಹಾ ತಪಸ್ಸಿಗೆ ಫಲ ದೊರೆಯಿತು. ಶೀಘ್ರದಲ್ಲೇ ದೇವಲೋಕವೇ ಸಾಕ್ಷಿಯಾಗುವ ಶಿವ ಸತಿ ವಿವಾಹ ನೆರವೇರಲಿತ್ತು. ಕಥೆಯ ನೀತಿ: ದೃಢ ಸಂಕಲ್ಪ, ಅಚಲ ಭಕ್ತಿ ಮತ್ತು ತಾಳ್ಮೆಯಿಂದ ಮಾಡಿದ ಸಾಧನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಿಜವಾದ ಭಕ್ತಿಗೆ ದೇವರು ಖಂಡಿತವಾಗಿ ಸ್ಪಂದಿಸುತ್ತಾರೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.